ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ವೀಕ್ಷಕರೇ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಮಹಿಳಾ ಸಬಲೀಕರಣದ ಧ್ಯೇಯದೊಂದಿಗೆ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಉದ್ದೇಶದಿಂದ ಕೌಶಲ್ಯ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇಂದು ಉದ್ಘಾಟನೆಯಾಯಿತು. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿರುಗುಪ್ಪಿ ಗ್ರಾಮದ ಸುಮಂಗಲ ದೇವಸ್ಥಾನದ ಸಭಾಂಗಣದಲ್ಲಿ ಜನವರಿ 21, 2026ರಂದು ಈ ಕಾರ್ಯಕ್ರಮ ನಡೆಯಿತು. ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ ಜಮಖಂಡಿ, ಮಹಿಳಾ ಅಭಿವೃದ್ಧಿ ನಿಗಮ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸೆಲ್ಕೋ ಸೋಲಾರ್ ಫೌಂಡೇಶನ್, ನಬಾರ್ಡ್, ರುಡ್ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯತ್ ಸಿರುಗುಪ್ಪಿ, ಮೈಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜನಪ್ರಿಯ ಶಾಸಕ ಜಮಖಂಡಿ ಸನ್ಮಾನ್ಯ ಶ್ರೀ ಜಗದೀಶ್ ಗುಡುಗುಂಟಿಯವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಹಿಳೆಯರು ಈ ತರಬೇತಿಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ತಡವಾಗಿ ಆಗಮಿಸಿದ CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿ ಅವರು ಸ್ವಾಗತಿಸಿ ಸಂಸ್ಥೆಯ ವತಿಯಿಂದ ಗೌರವಿಸಿ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡಲಾಯಿತು. ಮಾತನಾಡಿದ ಡಾಕ್ಟರ್ ರಾಜು ಗಸ್ತಿ ಅವರು ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಇನ್ನೊಂದು ಖುಷಿಯಾದಂತಹ ವಿಚಾರ, ಆ ಸಾಹೇಬರು ಜನವರಿ ತಿಂಗಳಲ್ಲಿ ಅವರೊಂದು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಅವಾಗ ಸಾಹೇಬರು ಅಲ್ಲಿ ಆ ಶಬರಿಮಲೆಗೆ ಹೋಗಿದ್ರಿಂದ ಅವರಿಗೆ ನಾವು ಯಾವುದೇ ರೀತಿಯ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಲ್ಲ. ಈ ತಾಯಂದ್ರ ಸಮ್ಮುಖದಲ್ಲಿ ಅವರಿಗೆ ನಾನು ಒಂದು ಬರ್ತ್ಡೇವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ನಾನು ನಾವು ಕೂಡ ಸಬಲೀಕರಣ ಹೊಂದಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಬೇಕಂತ ಕಿಶನ್ ನನ್ನ ಪ್ರಯತ್ನ, ನನ್ನ ಬೆಂಬಲ ಸದಾಕಾಲ ಇದ್ದೇ ಇದೆ ಅಂತ ತಿಳಿಪಡಿಸಿ, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕೂಡ ಅದನ್ನ ಕೈ ಜೋಡಿಸೋ ಕೆಲಸ ನಾ ಮಾಡ್ತೀನಿ. ಭಾರತಿ ಪಾಟೀಲ್, ಶಿರುಗುಪ್ಪಿ. ಇಲ್ಲಿ ಶಿರುಗುಪ್ಪಿಯಲ್ಲಿ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕೌಶಲ್ಯಾಭಿವೃದ್ಧಿ, ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ಜಗದೀಶ್ ಗುಳುಗುಂಟಿ ಸರ್ ಅವರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಹಾಗೆ ಎಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಲು ಎಲ್ಲ ಇಲಾಖೆಯವರು ಅಂದರೆ ತಾಲೂಕು ಮಹಿಳಾ ಅಭಿವೃದ್ಧಿ ನಿಗಮ ಬಾಗಲಕೋಟೆಯವರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಖಂಡಿ, ಸೆಲ್ಕೋ ಸೋಲಾರ್ ಫೌಂಡೇಶನ್ ಬಾಗಲಕೋಟೆಯವರು, ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿಯವರು, ರುಡ್ಶೆಡ್ ಸಂಸ್ಥೆ ಬಿಜಯಪುರ, ನವಾರ್ಡ್ ಬಾಗಲಕೋಟೆ ಹಾಗೂ ಗ್ರಾಮ ಪಂಚಾಯತ್ ಮೈಗೂರು ಶಿರುಗುಪ್ಪಿ ಅವರು ಎಲ್ಲರೂ ಬಂದು ಎಲ್ಲ ತರಬೇತಿ ಕೊಟ್ಟರು. ಹಾಗೆ ಎಲ್ಲರೂ ಇನ್ನೂ ಹೆಚ್ಚು ತರಬೇತಿ ತೆಗೆದುಕೊಂಡು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಬೇಕೆಂದು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯವರು ಜಮಖಂಡಿ ಇವರು ಎಲ್ಲರಿಗೂ ತರಬೇತಿ ಪಡೆದುಕೊಟ್ಟರು. ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಸುನಿತಾ. ಅಂಬೇಡ್ಕರ್ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಿಂದ ಮಾತಾಡ್ತಾ ಇದ್ದೀನಿ. ನಾನು ಸಿರುಗುಪ್ಪಿಯಿಂದ. ಇಲ್ಲಿ ಎಲ್ಲ ಮಹಿಳಾ ಮತ್ತು ಸ್ವಸಹಾಯ ಸಂಘದ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸರ್ ಬಂದು ತುಂಬಾ ಸಹಾಯಕ ಮತ್ತು ಸ್ವಂತ ಉದ್ಯೋಗವನ್ನು ಮಾಡಿಕೊಡಲಾಗಿ ತುಂಬಾ ತಿಳಿಸಿ ಹೇಳಿದರು. ಹಾಗೂ ಮತ್ತು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಘ ಸಂಸ್ಥೆ ಜಮಖಂಡಿ ಮಹಿಳಾ ಅಭಿವೃದ್ಧಿ ನಿಗಮ ಬಾಗಲಕೋಟೆಯಿಂದ ತಾಲೂಕಾ ಪಂಚಾಯತ್ ಜಮಖಂಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಖಂಡಿ, ಸೆಲ್ಕೋ ಸೋಲಾರ್ ಫೌಂಡೇಶನ್ ಬಾಗಲಕೋಟೆ, ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿ ಮತ್ತು ರುಡ್ಶೆಡ್ ಸಂಸ್ಥೆ ವಿಜಯಪುರ, ನವಾರ್ಡ್ ಬಾಗಲಕೋಟೆ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಮೈಗೂರು ಶಿರುಗುಪ್ಪಿ ಇವರ ಸಂಯುಕ್ತ ಬಗ್ಗೆ
ಮಹಿಳಾ ಸ್ವಾವಲಂಬಿ ಜೀವನವನ್ನು ಬದುಕು ಕಟ್ಟಿಕೊಳ್ಳುವುದಾಗಿ ತುಂಬಾ ತಿಳಿಸಿ ಹೇಳಿದರು. ಅವರಿಗೆ ನಮ್ಮ ಧನ್ಯವಾದಗಳು. ಹೆಸರು ಸಾವಿತ್ರಿ ಸುರೇಶ್ ಸಂಕನಗೌಡ್. ಮಹಿಳಾ ಅಭಿವೃದ್ಧಿ ನಿಗಮ ಬಾಗಲಕೋಟೆ, ತಾಲೂಕ್ ಪಂಚಾಯತ್ ಜಮಖಂಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಮಖಂಡಿ, ಸೈಕೋ ಸೋಲಾರ್ ಫೌಂಡೇಶನ್ ಬಾಗಲಕೋಟೆ, ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿ, ರೂಟ್ ಶೆಟ್ ಸಂಸ್ಥೆ ವಿಜಾಪುರ, ಬೋನಾಳ್ ಬಾಗಲಕೋಟೆ ಹಾಗೂ ಗ್ರಾಮ ಪಂಚಾಯತ್ ಮೈಗೂರು ಶಿರಗುಪ್ಪಿ ಇವರ ವತಿಯಿಂದ ಒಂದು ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕೌಶಲ್ಯಾಭಿವೃದ್ಧಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ಎಲ್ಲ ಸಿರುಗುಪ್ಪಿಯಿಂದ ಎಲ್ಲ ಮಹಿಳೆಯರೆಲ್ಲ ಭಾಗವಹಿಸಿದರು. ನಮ್ಮ ಗ್ರಾಮ ವತಿಯಿಂದ ಶ್ರೀ ಕಾಯಕ ರತ್ನ ಮಹಿಳಾ ಸಂಘ ಸಂಸ್ಥೆ ಜಮಖಂಡಿ ಅವರಿಗೆ ತುಂಬಾ ಧನ್ಯವಾದ ಹೇಳಲು ಬಯಸುತ್ತೇನೆ.